ಆಲ್ಗನಹಳ್ಳಿ ಪಂಚಾಯತಿನದಾಗಿರೋದು ಎಚ್ಚರಿಕೆ ಗಂಟೆ. ಬೇರೆ ಪಂಚಾಯತಿಲಾಗಿರೋರು ಸಹ ಪೋಸ್ಟ್ ಆಫೀಸಲ್ಲಿ ಹೋಗಿ ಅಲ್ಲಿ ನೀವು ಜಾಗೃತರಾಗಿ ನಿಮ್ಮ ಅಕೌಂಟ್ಗಳು ಚೆಕ್ ಮಾಡ್ಕೋಬೇಕು ಅನ್ನೋದು ನಾನು ಮೀಡಿಯಾ ಮುಖಾಂತರ ನಾನು ಮಾಹಿತಿ ಕೊಡ್ತೇನೆ. ಅಲ್ಲ ಸರ್, ಶಾಸಕರು ಮತ್ತು ಇನ್ನೊಂದು ಫ್ರಾಡ್ ಏನಂದರೆ, ಈ ಪೋಸ್ಟ್ ಆಫೀಸ್ ಬುಕ್ಕಲ್ಲಿ ಬರ್ಕೊಟ್ಟಿದ್ದೀರಾ, ಯಾವುದೋ ಗಿರಿವಿ ಅಂಗಡಿಯಲ್ಲಿ ರೇಷನ್ ತಗೊಂಡಂಗೆ ಒಂದು ಪೋಸ್ಟ್ ಆಫೀಸಲ್ಲಿ ಬರ್ಕೊಟ್ಟಿದ್ದಾರೆ. ಇದು ಎಷ್ಟು ಅನ್ಯಾಯ ರೀ, ಇಷ್ಟು ಅನ್ಯಾಯ ಇದು. ಅಟ್ಲೀಸ್ಟು ಆ ಗ್ರಾಮಗಳಿರೋ ಎಜುಕೇಟೆಡ್ಗಳು ಚೆಕ್ ಮಾಡಿ ಅಮಾಯಕರಿಗೆ ನಾವು ನ್ಯಾಯ ಕೊಡಿಸ್ಬೇಕು. ಇವತ್ತೇನಾಗಿದೆ ಅಂದರೆ, ಇವತ್ತು ತಂದೆ ತಾಯಿಗಳಾದಂಥವ್ರು ಮಕ್ಕಳಿಗೆಲ್ಲ ಗೊತ್ತಾಗ್ಬಿಟ್ರೆ ನಮ್ಮ ದುಡ್ಡು ಕಿತ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಗೊತ್ತಿಲ್ಲದಂಗೆ ತಗೊಂಡೋಗಿ ಪೋಸ್ಟ್ ಆಫೀಸಿಗೆ ಮಡಗಬೇಕು ಅಂದ್ಬಿಟ್ಟು ಹೋಗಿ ಇವತ್ತು ಇಷ್ಟು ಜನ ಏನಿದ್ದಾರೆ ಇವರೆಲ್ಲ ಬೀದಿ ಬಂದಿದ್ದಾರೆ. ಇವತ್ತು ಇಡೀ ತಾಲೂಕಲ್ಲೂ ಈ ಥರ ಆಗಿರುತ್ತೆ ಅಂತ ನನ್ನ ಸಂಶಯ. ಅದರಿಂದ ಈ ಬುಕ್ಕು ನೋಡಿ, ಈ ಥರ ಫ್ರಾಡು, ಈ ಥರ ಬುಕ್ಕಲ್ಲಿ ಇದರಲ್ಲೇ ಫ್ರಾಡ್ ಮಾಡಿದ್ದಾರೆ ಅಂದರೆ ಇದು ನೋಡಿ, ಇಷ್ಟು ಈ ಕಾಲದಲ್ಲಿ ಸ್ವತಂತ್ರ ಬಂದು ನಮಗೆ ಇಷ್ಟು ವರ್ಷ ಆದ್ರೂ ಇನ್ನೂ ನಾವು ಹಿಂಗಿದ್ದೀರಿ ಅಂದರೆ ನಾವು ಏನು ಹೇಳಬೇಕು? ಅದನ್ನು ದಯವಿಟ್ಟು ಎಚ್ಚೆತ್ಕೊಳ್ಳಿ. ಎಲ್ಲ ಯುವಕರು ಗೊತ್ತಿರೋರು ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ಈ ಥರ ಮಾಹಿತಿ ಜಾಗೃತಿ ಮೂಡಿಸ್ಬೇಕಂತ ಈ ಗೌರಿಬಿದನೂರು ತಾಲೂಕಲ್ಲಿ ಪ್ರಾರಂಭ ಆಗಲಿ ಅಂತ ನಾನು ಹೇಳ್ತೀನಿ. ಬ್ಯಾಂಕು, ರೈತರ ಬ್ಯಾಂಕು, ಎಲ್ಲರೂ ಪೋಸ್ಟ್ ಆಫೀಸ್ ಬಿಟ್ಟರೆ ಬ್ಯಾಂಕು, ಇವೆರಡ ಮೇಲೆ ಆಧಾರ ವಿಶ್ವಾಸ ಇಟ್ಟು ಇವತ್ತು ಜನಗಳು ದುಡ್ಡುಗಳನ್ನ ಹೂಡಿಕೆ ಮಾಡ್ತಾಯಿದ್ದಾರೆ. ಆ ಹೂಡಿಕೆ ಜನ ಡಿಪಾಸಿಟ್ ಮಾಡೋದು, ಹಣ ಇರೋದು ಇವತ್ತು ಅದರಲ್ಲೇ ದೊಡ್ಡ ಬೋಗಸ್ಸು ಒಂದು ಹಗರಣ ಆಗಿದೆ. ಇದು ಆಲ್ಗನಹಳ್ಳಿ ಪಂಚಾಯತಿಗೆ ಮಾತ್ರ ಇದು ಅನ್ವಯಿಸೋದಿಲ್ಲ, ಇಡೀ ಗೌರಿಬಿದನೂರು ತಾಲೂಕು ಪೂರ್ತಿ ಎಷ್ಟು ಪೋಸ್ಟ್ ಆಫೀಸ್ ಇದೆ ಅಷ್ಟು ಪೋಸ್ಟ್ ಆಫೀಸಾಗೂ ಇದೊಂದು ಹಗರಣ ಆಗ್ತಾಯಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದೇನಪ್ಪ ಅದಂದರೆ, ಇದು ಬುಕ್ ಬಂದು ಒರಿಜಿನಲ್ಲು ಪೋಸ್ಟ್ ಆಫೀಸ್ ಬುಕ್ಕು, ಅದ್ರ ಒಳಗಡೆ ಸಿಸ್ಟಮಲ್ಲಿ ಎಂಟ್ರಿ ಮಾಡಿದ್ಮೇಲೆ ಸಿಸ್ಟಮಲ್ಲಿ ಪ್ರಿಂಟ್ ಆಗಬೇಕು. ಬೇರೆ ಕೈ ಬರಹದಲ್ಲಿ ಬರೆದು ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಇನ್ನಾದ್ರೂ ಆಲ್ಗನಹಳ್ಳಿನೇ ಆಗಿರೋದ್ರಿಂದ ಎಲ್ಲ ತಾಲೂಕಿನ ಜನತೆಗೆ ನನ್ನ ಮನವಿ ಏನಂದರೆ, ಎಚ್ಚೆತ್ಕೊಂಡು ಈ ಥರ ಕೈಯಲ್ಲಿ ಬರೆಯೋಂಥದ್ದನ್ನ ಯಾರೂ ಅದಕ್ಕೆ ನಂಬಬೇಡಿ. ಅಲ್ಲಿ ನೀವು ಸಿಸ್ಟಮಲ್ಲಿ ಎಂಟ್ರಿ ಮಾಡಿ ಸೀಲ್ ಹಾಕಿ ಅಥಾರಿಟಿ ಇರೋಂಥ ಆಫೀಸರ್ನ ಕೇಳಿ ಅಲ್ಲೊಂದು ಸಿಗ್ನೇಚರ್ ಹಾಕ್ಸ್ಕೊಂಡು ನೀವು ಬರಬೇಕು. ಆಮೇಲೆ ಇದರಲ್ಲಿ ವಿಶೇಷವಾಗಿ ಇನ್ನೊಂದೇನೆಂದರೆ, ಯಾರೂ ಕ್ಯಾಶ್ ಕಟ್ಟಂಗಿಲ್ಲ, ಅಕೌಂಟ್ ಮುಖಾಂತರನೇ ಕಟ್ಟಬೇಕು. ಇವತ್ತು ಇಲ್ಲಿ ಏನು ಹೆಣ್ಮಕ್ಳು ಇಟ್ಕೊಂಡಿದ್ದಾರೆ ಬುಕ್ಸು ನೋಡಿ, ಎಲ್ಲ ಇದೇ ಥರ ಇದೆ ಬುಕ್ಸು, ಎಲ್ಲ ಕೈ ಬರಹನೇ ಇರೋದು, ಎಲ್ಲರೂ ತಗೊಂಡು ಕೈ ಬರಹನೇ ಇರೋದು, ಸುಮ್ಮನೆ ಬರೆದಿರೋದೆ ಅರ್ಥ. ಸೊ ಅದರಿಂದ ಈ ಒಂದು ಪೋಸ್ಟ್ ಆಫೀಸಲ್ಲಿ, ಈ ಒಂದು ಪಂಚಾಯತಿಯಲ್ಲಿ ಈ ಥರ ಆಗಿದೆ ಅಂದರೆ, ಮುಂದೆ ಎಲ್ಲ ಪಂಚಾಯತಿಯಲ್ಲೂ ಈ ಥರ ಎಚ್ಚೆತ್ಕೊಂಡು ಅಲ್ಲಿನ ಸ್ಥಳೀಯರು, ಯಾಕಂದರೆ ಇವತ್ತು ಬಡವರು ಆಗಿರೋದು ಅನ್ಯಾಯ ಇದು. ಈ ಪೋಸ್ಟ್ ಆಫೀಸಲ್ಲಿ ಯಾರು ಶ್ರೀಮಂತರು ಹಣವಂತರು ಯಾರೂ ಹೋಗೋದಿಲ್ಲ, ಇವ್ರು ಯಾರು ಕಾಂಟ್ರಾಕ್ಟ್ರುಗಳಲ್ಲ, ಇವರೆಲ್ಲ ಓಲ್ಡ್ ಪೆನ್ಷನ್ನು ಬರೋ ದುಡ್ಡನ್ನ ಕೂಡಿಕ್ಕಿ ಪೋಸ್ಟ್ ಆಫೀಸಲ್ಲಿ ಹಾಕಿರೋಂಥ ಜನ ಇವರು. ಸೊ ಮಕ್ಕಳಿಗೆ ಮದುವೆ ಮಾಡೋಕ್ಕೆ, ಎಜುಕೇಷನ್ಗೆ ಹಾಕಿರೋಂಥ ದುಡ್ಡುಗಳನ್ನ ಇವತ್ತು ಅಧಿಕಾರಿಗಳು ಶಾಮೀಲಾಗಿ ಇದಕ್ಕೆ ಕೆಲವರು ಲೋಕಲ್ ಲೀಡರ್ಗಳು ಶಾಮೀಲಾಗಿ ಅಧಿಕಾರಿಗಳ ಥರ ದುಡ್ಡು ಕಿತ್ತಿದ್ದಾರೆ. ಅದು ಕೀಳಿ ಇದೊಂದು ಪೋಸ್ಟ್ ಆಫೀಸಲ್ಲಿ ಸಮಸ್ಯೆ ಆಗಿದೆ, ಅದ್ರ ಬಗೆಹರಿಸೋದು ಅದು ಎರಡನೇ ಕಡೆ. ಮೊದಲನೇ ಪಾಯಿಂಟ್ ನಂದೇನೆಂದರೆ, ಮಿಕ್ಕಿರೋ ಪೋಸ್ಟ್ ಆಫೀಸ್ಗಳಲ್ಲಿ ನಾಳೆಯಿಂದನೇ ಜನಗಳು ದಯವಿಟ್ಟು ಹೋಗಿ ಆ ಪೋಸ್ಟ್ ಆಫೀಸಲ್ಲಿ ಕೈ ಬರಹ ಯಾರನ್ನ ಬರ್ಕೊಟ್ಟಿದ್ರೆ ಅವ್ರ ಮಕ್ಕಳ ಮೇಲೆ ಬಿಸಿ ಹಾಕ್ಬಿಟ್ಟು ಸಿಸ್ಟಮಲ್ಲಿ ನೀವೇನು ದುಡ್ಡು ಕೊಟ್ಟಿದ್ರೆ ಅದನ್ನು ಚೆಕ್ ಮಾಡ್ಕೊಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ಕೈ ಮುಗಿದು ಕೇಳ್ತೀನಿ. ನೀವು ದುಡ್ಡು ಕಳ್ಕೊಂಡ್ಬೇಕಾದ್ರೆ ನೀವು ಹೋಗಿ ಎಚ್ಚೆತ್ಕೊಂಡ್ರೆ ವೇಸ್ಟು. ಕಾನೂನು ಪ್ರಕಾರ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಗೋದಿಲ್ಲ. ಇಲ್ಲೆಲ್ಲ ದಳ್ಳಾಳಿಗಳು ಅವಳಿ ಜಾಸ್ತಿ ಆಗಿ ದಳ್ಳಾಳಿಗಳು ಇವತ್ತು ಎತ್ತು ವ್ಯಾಪಾರ ಬಿಟ್ಬಿಟ್ಟು ಇವತ್ತು ಈ ಥರ ಜನಗಳು ದುಡ್ಡು ಹೊಡೆಯೋಕ್ಕೆ ಕೆಲವು ಶಾಮೀಲಾಗಿದ್ದಾರೆ ಅಂತ ಕೂಡ ಮಾಹಿತಿ ಬಂದಿದೆ. ಅದರಿಂದ ದುಡ್ಡು ಪೋಲಾಗಿ ಹಾಳಾಗೋ ಬದಲು ನೀವು ಇವತ್ತೇ ನಾಳೆ ಬೆಳಗ್ಗೆ ಸೋಮವಾರ ಯಾರ್ಯಾರು ಇದ್ದೀರಿ ನೀವೆಲ್ಲ ನಾಳೆನೇ ಹೋಗಿ ನಿಮ್ಮ ಪೋಸ್ಟ್ ಆಫೀಸಲ್ಲಿ ನಿಮ್ಮ ಬುಕ್ಸ್ ತಗೊಂಡೋಗಿ ನೀವು ಹಾಕಿರೋ ದುಡ್ಡು ಜಮಾ ಆಗಿರೋ ದುಡ್ಡು ಕರೆಕ್ಟಾಗಿದೆಯಾ ಕರೆಕ್ಟಾಗಿಲ್ಲ ಅನ್ನೋದನ್ನು ನೀವು ಮಾಹಿತಿ ಪಡ್ಕೊಬೇಕಂತ ಗೌರಿಬಿದನೂರು ಜನತೆಗೆ ನಾನು ಕೈ ಮುಗಿದು ಕೇಳ್ತೀನಿ. ಆಮೇಲೆ ಅದ್ರ ಮುಂದೆ ಪೋಸ್ಟ್ ಆಫೀಸ್ ಮುಂದ್ಗಡೆ ಹಾಕಿರ್ತಾರೆ, ಕ್ಯಾಶ್ ಕಟ್ಟಂಗಿಲ್ಲ, 50,000 ರೂಪಾಯಿ ಮೇಲೆ ಕಟ್ಟಂಗಿಲ್ಲ. ಕೆಲವರು ಲಕ್ಷಕ್ಕೆ ಕ್ಯಾಶ್ ಕಟ್ಟಿದ್ದಾರೆ, ಮತ್ತೆ ಕೆಲವರು ಫೋನ್ಪೇಗಳು ಮಾಡಿದ್ದಾರೆ. ಆ ಥರ ಫೋನ್ಪೇಗಳೆಲ್ಲ ಮಾಡಬಾರ್ದು. ನಿಮ್ಮ ಅಕೌಂಟ್ ದುಡ್ಡಲ್ಲಿ ನಿಮ್ಮ ಅಕೌಂಟ್ ದುಡ್ಡು ಹಾಕಬೇಕು. ನಿಮ್ಮ ಅಕೌಂಟ್ ದುಡ್ಡು ಆಗಿರೋದಕ್ಕೆ ಪ್ರೂಫ್ಗೆ ಈ ಬುಕ್ಕಲ್ಲಿ ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಿಕೊಡ್ಬೇಕು. ಕಂಪ್ಯೂಟ್ರಲ್ಲಿ ಎಂಟ್ರಿ ಆದ ನಂತರ ಅದಕ್ಕೆ ಸೀಲು ಸೆನ್ಸ್ಕೊಂಡು ತಗೊಂಬರ್ಬೇಕು. ಇಲ್ಲಿ ನೋಡಿ ಕೈ ಬರಹದಲ್ಲಿ ಕೈಯಲ್ಲೇ ಬರ್ಕೊಟ್ಟಿದ್ದಾರೆ, ಇದು ಫ್ರಾಡು. ಬೇರೆ ಪೋಸ್ಟ್ ಆಫೀಸಲ್ಲಿ ಏನಾದ್ರು ಕೈಯಲ್ಲಿ ಬರೆದಿರೋ ಇದ್ದರೆ ನಾಳೆ ಬೆಳಗ್ಗೆನೂ ಹೋಗಿ ಅದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಹಿಡ್ಕೊಂಡು ಅವ್ರ ತಗ ನೀವು ಕೊಟ್ಟಿರೋ ದುಡ್ಡಿಗೆ ನೀವು ಎಂಟ್ರಿ ಮಾಡಿಸ್ಕೊಬೇಕು ಅಂತ ನಾನು ಮೀಡಿಯಾ ಮುಖಾಂತರ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಗೊತ್ತಿಲ್ಲ ಅಂದರೆ
ಗೊತ್ತಿರೋರು ಕರ್ಕೊಂಡೋಗಿ ಅಟ್ಲೀಸ್ಟ್ ಇದನ್ನು ಸಹಾಯ ಮಾಡಿ ಅಂತ ನಾನು ನಮ್ಮ ಮುಖಂಡರಿಗೆ ನಾನು ಈ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದು ಕೋಟ್ಯಾಂತರ ರೂಪಾಯಿ ಹಗರಣ ಆಗ್ತಾ ಇರೋದು ಈ ಒಂದು ಪೋಸ್ಟ್ ಆಫೀಸಲ್ಲಿ ಕಾಣಿಸ್ತಾ ಇದೆ. ಇವತ್ತು 31 ಪಂಚಾಯತಿಗೆ 31 ಪೋಸ್ಟ್ ಆಫೀಸ್ ಇದೆ. 31 ಪೋಸ್ಟ್ ಆಫೀಸಲ್ಲಿ ನೀವೆಲ್ಲ ಎಚ್ಚರಿಕೆಲ್ಲ ನಿಮ್ಮ ದುಡ್ಡುಗಳು ಕಳ್ಕೊಳ್ಳೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳೋಕ್ಕೆ ಇದು ಎಚ್ಚರಿಕೆ. ಎಲ್ಲರೂ ಎಚ್ಚರಿಕೊಂಡು ನಾಳೆನೇ ಪೋಸ್ಟ್ ಆಫೀಸ್ಗೆ ಹೋಗಿ ಇದನ್ನು ನೀವು ತಗೊಬೇಕು ಮಾಹಿತಿಗಳು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ತಾಲೂಕಿನ ಎಲ್ಲಾ ಪಂಚಾಯತಿಯ ಪೋಸ್ಟ್ ಆಫೀಸ್ಗಳಲ್ಲಿ ಹಣ ಹೂಡಿಕೆ ಮಾಡಿರುವ ಖಾತೆದಾರರೇ ಎಚ್ಚರವಹಿಸಿ ನಾಳೆಯೇ ಹೋಗಿ ನಿಮ್ಮ ಅಕೌಂಟಿನಲ್ಲಿ ನೀವು ಕಟ್ಟಿರುವ ಹಣ ಇದೆಯೋ ಇಲ್ಲವೋ ಖಚಿತಪಡಿಸಿಕೊಳ್ಳಿ ಎಂದು ಸಮಾಜ ಸೇವಕರಾದ ಡಾಕ್ಟರ್ ಕೆ ಕೆಂಪರಾಜ್ರವರು ಗೌರಿಬಿದನೂರು ತಾಲೂಕಿನ ಸಾರ್ವಜನಿಕರಿಗೆ ಕಿವಿಮಾತು ತಿಳಿಸಿದರು. ಹಾಲಗನಹಳ್ಳಿ ಪೋಸ್ಟ್ ಆಫೀಸ್ ಪ್ರಕರಣದಿಂದ ನೊಂದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ತಿಳಿಸಿದರು. ಈ ಸಮಯದಲ್ಲಿ ಮುಖಂಡರಾದ ರಾಕೇಶ್, ಶಿವಣ್ಣ, ನರೇಶ್ ರೆಡ್ಡಿ, ಜಾಲಿ ಜಗ್ಗಿ, ರಮೇಶ್ ಗೌಡ, ವರದರಾಜ ರೆಡ್ಡಿ ಮುಂತಾದ ಮುಖಂಡರು ಮತ್ತು ಸಾರ್ವಜನಿಕರು ಮತ್ತು ನೊಂದ ಬಾಧಿತರು ಉಪಸ್ಥಿತರಿದ್ದರು.